ಅಂಪೈರ್ ಔಟ್. ಸ್ವಾಮಿ ತಂಡದ ಆರಂಭಿಕ ದಾಂಡಿಗನಾಗಿ ಬಂದಂತವರು ಔಟ್ ಆಗಿ ಪೆವಿಲಿಯನ್ನತ್ತ ನಿರ್ಗಮಿಸುತ್ತಿದ್ದಾರೆ. ಮಧುರವರು ಪೆವಿಲಿಯನ್ ಹಾದಿಯನ್ನು ಹಿಡಿದಿದ್ದಾರೆ. ಸೋಮನಹಳ್ಳಿ ತಂಡ ಒಂದು ವಿಕೆಟ್ ನಷ್ಟಕ್ಕೆ 6 ರನ್ಗಳನ್ನು ಕಲೆ ಹಾಕಿದ್ದಾರೆ. ಮೊದಲನೇ ಓವರ್ ಚಾಲ್ತಿಯಲ್ಲಿ 1 ವಿಕೆಟ್ ನಷ್ಟಕ್ಕೆ ಸೋಮನಹಳ್ಳಿ ತಂಡ 6 ರನ್ ಅನ್ನ ಸಂಪಾದಿಸಿದೆ. ಓಡಿ ಬಂದು ಸೋಮನಹಳ್ಳಿ ತಂಡದ ಆಟಗಾರರಿಗೆ ಉತ್ತಮವಾದ ಹೊಡೆತ. 2 ರನ್ ಆಗುವ ಸಾಧ್ಯತೆ. 2 ರನ್ ಆಗುವ ಸಾಧ್ಯತೆ. ಸೋಮನಹಳ್ಳಿ ತಂಡದ ಇಬ್ಬರ ದಾಂಡಿಗರ ಹೊಂದಾಣಿಕೆ ಓಟ 2 ರನ್. ಸೋಮನಹಳ್ಳಿ ತಂಡಕ್ಕೆ ಮತ್ತೊಂದು ರನ್. 1ನೇ ಓವರ್ ಮುಕ್ತಾಯ. ಪವರ್ ಪ್ಲೇ ಕೂಡ ಮುಕ್ತಾಯ. 1 ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ ಸೋಮನಹಳ್ಳಿ ತಂಡದ ಒಟ್ಟು ರನ್ 8. ಬಾಲ ಕ್ಲಿಯರ್. ಬೌಲರ್ ಲೈನ್ ಸಾತಿರಾಮ ತಂಡದಿಂದ ಮೋಹಿತ್ ಸ್ಟ್ರೈಕರ್ ಸೋಮನಹಳ್ಳಿ ತಂಡದ ಸ್ಟ್ರೈಕರ್ ಆಗಿ ಅಂಬರೀಶ್ ರವರು ಸಾತಿರಾಮ ತಂಡದ ಬೌಲರ್ನಿಂದ ಓಡಿ ಬಂದು ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ. ಯಾವುದರಲ್ಲಿಲ್ಲ ಡಾಟ್ ಬಾಲ್ಸ್. ಈ ದಿನ ಬಂದು ಯಾವ ತಂಡಗಳು ಎಂಟ್ರಾಫೀಸ್ ಕೊಡ್ತವೋ ಅಂತ ತಂಡಗಳಿಗೆ ಮಾತ್ರ ನಾಳೆ ಆಡಿಸುವಾಗ ಸಾಧ್ಯ. ನಾಳೆ ಬಂದು ಕೊಡ್ತವ್ರಿಗೆ ಯಾವುದೇ ತರ ಆಟಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಈಗ ಮುಂದಿನ ಪಂದ್ಯ ಬಜರಂಗಿ ಬಾಯ್ಸ್ ಹಾಗೂ ಕೆಂಪೇಗೌಡ ಕ್ರಿಕೆಟರ್ಸ್ ಬಿವಿಗುಡಿ 2 ತಂಡದ ನಾಯಕರು ವೇದಿಕೆ ಹತ್ರ ಬಂದು ನಾಣ್ಯ ಚುಂಬಿಕೆಯಲ್ಲಿ ಭಾಗಿಸಬೇಕಾಗಿ ವಿನಂತಿ. ಸಾತಿರಾಮ ತಂಡ ಆಟಗಾರರಿಂದ ಓಡಿ ಬಂದು ಅಂಬರೀಶ್ ಅವರಿಗೆ ಉತ್ತಮವಾದ ಫೇರ್ ಆಗುವ ಸಾಧ್ಯತೆ, 6 ಆಗುವ ಸಾಧ್ಯತೆ. ಫಾರನ್ಸ್ ಅಲ್ಲಿ ನಿಂತಿರ್ತಕ್ಕಂಥ ಕ್ರೀಡಾಭಿಮಾನಿಗಳ ತೀರ್ಪೆ ಫೋರ್ಸ್. ಹಾಗಾಗಿ ಸೋಮನಹಳ್ಳಿ ತಂಡಕ್ಕೆ ಮತ್ತೆ 4 ರನ್ ಸೇರ್ಪಡೆ. 1 ಓವರ್ ಮುಕ್ತಾಯಕ್ಕೆ 2ನೇ ಓವರ್ ಚಾಲ್ತಿಯಲ್ಲಿ 1 ಉದುರು ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 1 ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ ಮತ್ತೊಮ್ಮೆ ಓಡಿಬಂದು ಸಾಗರ ಮಾಡ್ಕರೆಯಿಂದ ಉತ್ತಮವಾದ ವರ್ಷ ಪಡೆಯಲು ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಸಾತಿರಾಮ ತಂಡದಿಂದ. ಸೋಮನಹಳ್ಳಿ ತಂಡದ ಮತ್ತೊಂದು ವಿಕೆಟ್ ಪತನ. ಸೋಮನಹಳ್ಳಿ ತಂಡದಿಂದ ಮತ್ತೊಂದು ವಿಕೆಟ್ ಪತನ. ಸೋಮನಹಳ್ಳಿ ತಂಡದ ಅಂಬರೀಶ್ ಅವರು ಅತ್ಯುತ್ತಮವಾದ ಸಿಂಗಲ್. 1 ರನ್ ಸೇರ್ಪಡೆ ತಂಡಕ್ಕೆ. ಅತ್ಯುತ್ತಮ ಬೌಲಿಂಗ್ ಅಂತಾನೆ ಹೇಳ್ಬೋದು. ಅಗಲವಾದ ಶತ ವೈಡ್ ಅಂತಾನೆ ಹೇಳ್ಬೋದು. 1 ರನ್ನಿಗೆ ಸೀಮಿತ. ಅವರು ಇಲ್ಲಿ ಗಾಳಾಕ ಬಂದಿದ್ದಾರೆ. ಅತ್ಯುತ್ತಮವಾದ ಹೊಡೆತ. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಬಿಸ್ಲು ಕಾಣಲ್ವಂತೆ ಸಾಮಾನ್ಯ ಹಾಕ್ಸಿ ಭರತ್ ಅವರು ಹೇಳ್ತಾ ಇದ್ದಾರೆ. ಓವರ್ 7 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 2.
17 ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಕ್ರಿಕೆಟ್ ಆಡುವಂತಹ ಪ್ಲೇಯರ್ಸ್ಗಳು, ವೀಕ್ಷಕರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ರಾಮದೂತ್ ಸೇನೆಯ ಸಂಘದ ಸದಸ್ಯರಲ್ಲಿ ನಿಯಮದ ಅನುಸಾರವಾಗಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಪ್ಲೇಯರ್ಸ್ಗಳು ಯಾವುದೇ ಚರ್ಚೆಗೆ ಆಹ್ವಾನರಾಗಬೇಡಿ. ಅಂಪೈರ್ಗಳು ಏನ್ ಫೈನಲ್ ಮಾಡ್ತಾರೆ ಅದೇ ಫೈನಲ್ ಇರ್ತದೆ. ಯಾವುದೇ ಗಲಭೆ ಗಲಾಟೆಗಳಿಗೆ ಅವಕಾಶ ಇಲ್ಲ. ದಯಮಾಡಿ ನಿಧಾನಕ್ಕಾಡಿ. ನಿಮ್ಮ ಕ್ರೀಡೆ. ಓಡಿ ಬಂದು ವಿಕೆಟ್ ಕೀಪಿಂಗ್ ನಲ್ಲಿ ವಿಫಲ. ತಂಡಕ್ಕೆ 1 ರನ್ ಸೇರ್ಪಡೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಓಡಿ ಬಂದು ಬ್ಯಾಟಿಂಗ್ ನಿಂದ ಉತ್ತಮವಾದ ಹೊಡೆತ, ಹಂಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡಕ್ಕೆ 1 ರನ್ ಸೇರ್ಪಡೆ. ಮತ್ತೊಮ್ಮೆ ಓಡಿ ಬಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ವಾವ್! ತಂಡಕ್ಕೆ 1+1 2 ರನ್ ಸೇರ್ಪಡೆ. ಮೂರನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 21. ಉತ್ತಮವಾದ ಹೊಡೆತ, ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ಮತ್ತೊಮ್ಮೆ ಓಡಿ ಬಂದು ಉತ್ತಮವಾದ ಹೊಡೆತ, 2 ರನ್ ಆಗುವ ಸಾಧ್ಯತೆ. ತಂಡಕ್ಕೆ 1 ರನ್ ಸೇರ್ಪಡೆ. ಓವರ್ 3 ಓವರ್ ಮುಕ್ತಾಯಕ್ಕೆ ಸಮಯದ ಕಡಿಮೆಯಿಂದ ಮುಂದಿನ ತಂಡ 4 ಓವರ್ಗಳಿಗೆ ಸೀಮಿತ. ಉತ್ತಮ ಶಾರ್ಟ. ತಂಡಕ್ಕೆ 6 ರನ್ ಸೇರ್ಪಡೆ. ಅತ್ಯುತ್ತಮವಾದ ಹೊಡಿತಾ ಇದೆ. ಮೊದಲನೇ 6 ಉದ್ಘಾಟನೆ ಪಂದ್ಯದ ಮೊದಲನೇ 6, ಟೂರ್ನಿಮೆಂಟ್ನ ಮೊದಲನೇ 6. ಈಗ ತಾನೇ ಆಗಮಿಸಿದಂತ ಕಿರಣ್ ರವರಿಗೆ ಆಧಾರವಾದ ಸ್ವಾಗತ. ಕಿವಿಗೆ ಮೇಲೆ ಬರಬೇಕು ಕಿರಣ್ ರವರು. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಮತ್ತೊಂದು ಹೊಡೆತ, 1 ರನ್
ತಂಡಕ್ಕೆ 2 ರನ್ ಸೇರ್ಪಡೆ. ತಂಡಕ್ಕೆ 2 ರನ್ ಸೇರ್ಪಡೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಹಾಗೂ ಬೌಲರ್ಸ್ಗಳು ಹೊಡೆತ ಜಾಸ್ತಿ ಇರ್ತದೆ. ತಂಡದ ಉತ್ತಮವಾದ ಹೊಡೆತ, ಸಿಕ್ಸ್ ಆಗುವ ಸಾಧ್ಯತೆ. ದೊಡ್ಡ ನೆಲಕ್ಕಚ್ಚಿದೆ. ಗಾಳಿಯಲ್ಲಿ ಚೆಂಡು ಹೋಗಿ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ. ತಂಡಕ್ಕೆ 2 ರನ್ ಸೇರ್ಪಡೆ. ತಂಡಕ್ಕೆ 2 ರನ್ ಸೇರ್ಪಡೆ. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಸೊನ್ನಲು ತಂಡದಿಂದ. ಮತ್ತೊಂದು ಹೊಡೆತ, ಫೋರ್ ಆಗುವ ಸಾಧ್ಯತೆ. ತಂಡಕ್ಕೆ 2 ರನ್ ಸೇರ್ಪಡೆ. 4ನೇ ಓವರ್ ಚಾಲ್ತಿಯಲ್ಲಿ. ತಂಡದ ಒಟ್ಟು ಮೊತ್ತ 34. ಉತ್ತಮ ಗಡಿ ಪ್ರದರ್ಶನ ತೋರಿಸ್ತದೆ ಸೊನ್ನಳ್ಳಿ ತಂಡ. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು ಇಲ್ಲವರನ್ನು. ತಂಡಕ್ಕೆ 1 ರನ್ ಸೇರ್ಪಡೆ. 4ನೇ ಓವರ್ ಚಾಲ್ತಿಯಲ್ಲಿ. ತಂಡದ ಮೊತ್ತ 35. ಅಪೇರ್ ಎಷ್ಟು ಹೋಗಿದೆ? ಸಿಂಗಲ್. ಓಕೆ. ತಂಡದ ಒಟ್ಟು ಮೊತ್ತ 35. 4ನೇ ಓವರ್ ಚಾಲ್ತಿಯಲ್ಲಿ. ಸೋಮನಹಳ್ಳಿ ತಂಡದ ಉತ್ತಮ ಗಡಿ ಪ್ರದರ್ಶನ. ಬಾಯ್ಸ್ ಲೆಗ್ 4 ಓವರ್ ಮುಕ್ತಾಯಕ್ಕೆ. ತಂಡದ ಮೊತ್ತ 35. ಕೊನೆಯ ಓವರ್. ಉತ್ತಮವಾದ ಗಡಿ ಪ್ರದರ್ಶನ ಸೋಮನಹಳ್ಳಿ ತಂಡದಿಂದ. ಲಾಸ್ಟ್ ಓವರ್ ಕಾದು ನೋಡೋಣ ಈಗ ನಡೆಯುತ್ತದೆ. ಮತ್ತೊಮ್ಮೆ ಓಡಿ ಬಂದು ಬೌಲಿಂಗ್. ಲೆಗ್. ತಂಡಕ್ಕೆ ಯಾವುದೇ ರನ್ ಇಲ್ಲ. 5ನೇ ಓವರ್ ಚಾಲ್ತಿಯಲ್ಲಿ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸ್ತದೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಯಾವುದು? 2 ರನ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಹಂಗೆ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸ್ತಿದ್ದಾರೆ ಚಾತುರ್ಯ ತಂಡ. ತಂಡಕ್ಕೆ 2 ರನ್ ಸೇರ್ಪಡೆ. 5ನೇ ಓವರ್ ಚಾಲ್ತಿಯಲ್ಲಿ. 5ನೇ ಓವರ್ ಚಾಲ್ತಿಯಲ್ಲಿ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಗಾಳಿಯಲ್ಲಿ ಚೆಂಡು ಇಲ್ಲವರ ಕುಡಿಯಲು ಹೋಗುತ್ತಾರೆ. 2. ತಂಡಕ್ಕೆ 2 ರನ್ ಸೇರ್ಪಡೆ. ತಂಡಕ್ಕೆ 2 ರನ್ ಸೇರ್ಪಡೆ. 5ನೇ ಓವರ್ ಚಾಲ್ತಿಯಲ್ಲಿ. ತಂಡದ ಮೊತ್ತ 39. 5ನೇ ಓವರ್ ಚಾಲ್ತಿಯಲ್ಲಿ. ತಂಡದ ಮೊತ್ತ 39. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಸೋಮನಹಳ್ಳಿ ತಂಡದಿಂದ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ನೆಲಕಚ್ಚಿದೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಸೋಮನಹಳ್ಳಿ ತಂಡದಿಂದ. ತಂಡಕ್ಕೆ 2 ರನ್ ಸೇರ್ಪಡೆ. ತಂಡದ ಮೊತ್ತ 41. 5ನೇ ಓವರ್ ಚಾಲ್ತಿಯಲ್ಲಿ. ಮತ್ತೊಂದು ಓಡಿ ಬಂದು ಉತ್ತಮವಾದ ಹೊಡೆತ.
ತಂಡಕ್ಕೆ 1 ರನ್ ಸೇರ್ಪಡೆ. ಅಂಪೈರ್ಗಳು ಈ ಕಡೆಗೆ ತೋರಿಸ್ಬೇಕು, ಸುಮ್ಮನೆ ಇಟ್ಕೊಂಡ್ರೆ ಆಗಲ್ಲ. ನಿನ್ನೆ ನೋಡ್ತಾ ಇರ್ತೀವಿ ನಾವು. ಬಂದಂತ ತಂಡಗಳು ತಮ್ಮ ಹೆಸರುಗಳನ್ನು ತಮ್ಮಲ್ಲಿ ಕೆಳಗಡೆ ಉತ್ತಮವಾದ ಹೊಡೆತ. 1 ರನ್ ಸೇರ್ಪಡೆ. 5 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 43. ಟಾಸ್ಮನ್ ಕೆಂಪೇಗೌಡ ಬಾಸ್ ದೊಡ್ಡಗುಡಿ. ಉತ್ತಮವಾದ ಬೌಲಿಂಗ್ ರಚನೆ. ತಂಡಕ್ಕೆ ಪುಕ್ಕಟ ರನ್, ಪರವಲ್ಲ ಎಸೆತ. ತಂಡಕ್ಕೆ 1 ರನ್ ಫ್ರೀ ಫ್ರೀ ಫ್ರೀ. ಯಾವುದೇ ಗಲಾಟೆಗೆ ಅವಕಾಶ ಇಲ್ಲ. ನೋ ಬಾಲ್, ನೋ ಬಾಲ್, ಫ್ರೀ ಹಿಟ್. ಮೊದಲನೇ ಸತ ವೈಡ್, ಎರಡನೇ ಸತ ನೋ ಬಾಲ್. ಹೊಡಕ್ಕೆ ತಂಡಕ್ಕೆ 4 ರನ್ ಸೇರ್ಪಡೆ. ಸದಿನ ತಂಡದಿಂದ ಉತ್ತಮ ಬ್ಯಾಟಿಂಗ್ ರಚನೆ. ಉತ್ತಮವಾದ ಪ್ರದರ್ಶನ. ವಿಕೆಟ್. ಸಾತಿರಾಮ ತಂಡದ ಮೊದಲನೇ ವಿಕೆಟ್ ಪತನ. ಸಾತಿರಾಮ ತಂಡದ ಮೊದಲನೇ ವಿಕೆಟ್ ಪತನ. ದರ್ಶನ್ ರವರು ಪೋಲಿಂಗ್ ದಾಳಿ ನೀಡಿದ್ದಾರೆ. ಅವರ ಸ್ಥಾನ ತುಂಬಲು ಮತ್ತೊಬ್ಬ ದಾಂಡಿಗ. ಮೊದಲನೇ ಚಾಲ್ತಿಯಲ್ಲಿ 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 6. ವಿಕೆಟ್ ಔಟ್. ಸೋಮೇಳಿ ತಂಡದಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಮತ್ತೊಂದು ಹ್ಯಾಟ್ರಿಕ್ ವಿಕೆಟ್ ಆಗುವ ಸಾಧ್ಯತೆ. ಹ್ಯಾಟ್ರಿಕ್ ವಿಕೆಟ್ ತೆಗೆದಲ್ಲಿ ಭರತ್ ರವರಿಂದ 1 ಮೀಟರ್ ಸೇನೆ ಫ್ರೀ. ಸಾತಿಗ್ರಾಮ ಸೋಮೇಳಿ ಬೌಲಿಂಗ್ ಅನ್ನು ಆಡಲು ಸಾತಿಗ್ರಾಮ ತಂಡ ತತ್ತರಿಸ್ತಾ ಇದೆ. ಉತ್ತಮವಾದ ಬ್ಯಾಟಿಂಗ್ 4 ಆಗುವ ಸಾಧ್ಯತೆ. ಯಾವುದೇ 4 ಇಲ್ಲ. ತಂಡಕ್ಕೆ 2 ರನ್ ಸೇರ್ಪಡೆ. ಅಂಪೇರ್ ತೋರಿಸ್ಬೇಕು. ತಂಡಕ್ಕೆ 2 ರನ್ ಸೇರ್ಪಡೆ. ತಂಡದ ಮೊತ್ತ 8. ಓವರ್ ಮುಕ್ತಾಯಕ್ಕೆ 2 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 8. ಸೋಮೇಳಿ ತಂಡದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಒಂದೊಂದು ಊರು ಮಾಡ್ಬೇಕಾ, ಮುಂದೆ ಅವ್ರು ಮಾಡಂಗಿಲ್ಲ. ನಮಗೆ ಜಾಸ್ತಿ ಇಟ್ಕೊಂಡ್ಬಿಡ್ತಾರೆ ಅನ್ಕೋತಾರೆ. 5 ರೂಪಾಯಿ 1 ಓವರ್ ಮುಕ್ತಾಯಕ್ಕೆ 2 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 8. ಅಂಪೇರ್ ಜಲ್ದಿ ಟೈಮ್ ಅಭಾವ ಇದೆ.
ಮ್ಯಾಚ್ 1 ಗಂಟೆ ಮಾಡಿದ್ರೆ ತೊಂದರೆ ಆಯ್ತದೆ. ಬಿಸಿಲು ಸುಡ್ತಾ ಇದೀನಿ. ಎರಡನೇ ಓವರ್ ಚಾಲ್ತಿಯಲ್ಲಿ ವಾಯ್ಡ್ ತರವಲ್ಲ ಎಸೆತ. ತಂಡಕ್ಕೆ 1 ರನ್ ಫ್ರೀ. ತಮಿಳುನಾಡು ಸರ್ಕಾರ ಫ್ರೀ ಕೊಡಂಗೆ ಇವರು ಸಾಟಿರಾಮ ತಂಡಕ್ಕೆ ಫ್ರೀಯಾಗಿ ಕೊಡ್ತಾರೆ 1 ರನ್ ಪುಕ್ಕಟೆಯಾಗಿ. ಉತ್ತಮವಾದ ಹೊಡೆತ. ಇಲ್ಲವರನ್ನು ಕದಿಯಲು ಹೋಗಿ 1 ವಿಕೆಟ್ ಪತನ. 1 ವಿಕೆಟ್ ಪತನ. ಇಲ್ಲವರನ್ನು ಕದಿಯಲು ಹೋಗಿ ವಿಕೆಟ್. ಪ್ರವೀಣ್ ಸೋಮನಿಡಿತನಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಹಾಗೆ ಸಾತ್ವಿಕರಾಮ ತಂಡ ಇಲ್ಲವರನ್ನು ಕದಿಯಲು ಹೋಗಿ ತಮ್ಮ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಗಾಡಿ ಇರ್ಬೇಕಲ್ಲ, ಗಾಡಿ ಇರ್ಬೇಕು. ಇಲ್ಲಾಂದ್ರೆ ಗಾಡಿ ರೊನ್ನಲ್ಲಿ ನಿಲ್ಸೋದು. ಅಂಪೇರ್ ನಾವು ಆಡ್ಕೋಬಹುದು. ಜಲ್ದಿ ಆಡ್ಸ್ರಿ. ಹೌದಾ? ನಾವು ಮಡಿಕೊಳ್ಳೋದು ನಾನೇ ಮಡಿಕತ್ತೀನಿ. ನಾನು ಇವು ಹಣ್ಣೆಯಿಂದ ಸ್ಪೀಡ್ ಆಗ್ತಲ್ಲ ಬಾಲ. ಲೆಫ್ಟು ಚುಕ್ಕಿ ಎಸೆತ. ಉತ್ತಮವಾದ ಬೌಲ್ ಪ್ರದರ್ಶನ ಸಮ್ಮೇಳ ತಂಡದಿಂದ. ಮತ್ತೊಂದು ಚುಕ್ಕಿ ಎಸೆತ. ಸೋಮನಹಳ್ಳಿ ತಂಡದಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಸಾತ್ವಿಕರಾಮ ತಂಡದ ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ವಿಫಲ ಕಾಣುತ್ತದೆ. ಸೋಮನಹಳ್ಳಿ ತಂಡ ಉತ್ತಮ ಬೌಲಿಂಗ್ ಪ್ರದರ್ಶನ. ಮತ್ತೊಂದು ಚುಕ್ಕಿ ಎಸೆತ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಸೋಮನಹಳ್ಳಿ ತಂಡದಿಂದ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಸೋಮನಹಳ್ಳಿ ತಂಡದಿಂದ. ಮತ್ತೊಂದು ಚುಕ್ಕಿ ಎಸೆತ. ಸೋಮನಹಳ್ಳಿ ತಂಡದಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಕಿರಣ್ ರವರಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಹಾಗೆ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ವಾಳಿಲಿ ಚೆಂಡು ನೆಲ ಕಚ್ಚಿದೆ. ತಂಡಕ್ಕೆ 2 ರನ್ ಸೇರ್ಪಡೆ. 2 ಓವರ್ ಮುಕ್ತಾಯಕ್ಕೆ 3 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 12. ಏನಕ್ಕೆ ಇನ್ನು 18 ಎಸೆತಗಳಲ್ಲಿ ಸಾತ್ವಿರಾಮ ವಿನ್ ಆಗಲು 30 ರನ್ಗಳ ಅವಶ್ಯಕತೆ. ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗಿಸುತ್ತೆ. ಕ್ಯಾಚ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಸೋಮನಹಳ್ಳಿ ತಂಡದಿಂದ. ಹಾಗೆ ಉತ್ತಮ ಚಂದ್ರ ಅಲಿಯಾಸ್ ಚಪಾತಿ ಅವರು ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ತಂಡಕ್ಕಾಗಿ ಉತ್ತಮವಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಸೋಮನಹಳ್ಳಿ ತಂಡದಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಸೋಮನಹಳ್ಳಿ ತಂಡದಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ತಂಡಕ್ಕೆ 5 ರನ್ ಇಲ್ಲ. 12. ಇನ್ನು ಗೆಲ್ಲಲು 32 ರನ್ಗಳ ಅವಶ್ಯಕತೆ ಇದೆ. ಉತ್ತಮವಾದ ಗಾಳಿಯಲ್ಲಿ ಚೆಂಡು 6 ಕ್ಯಾಚ್. 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 ಚಂದ್ರ ಅಲಿಯಾಸ್ ಚಪಾತಿಯನ್ನು ಇವರು ಉತ್ತಮವಾದ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಅಡುಗೂರು ದಿನೇಶ್ ಅವ್ರ ಕಡೆಯಿಂದ ಒಂದು 7 ಅಪ್ ಇದೆ. ಪಂದ್ಯ ಮುಗಿದ್ಮೇಲೆ ಬಂದು ಇಸ್ಕೊಳ್ಳಿ. 2,000 ಅವರು ಕೊಡ್ತೀವಿ ಅಂತ ಹೇಳಿದ್ರೆ ದಿನೇಶ್ ಅಡುಗೂರು ದಿನೇಶ್ ಅವರು ಚಪಾತಿ ಅವರಿಗೆ ಒಂದು 7 ಅಪ್ ಕೊಡ್ತಾರಂತೆ. ಇನ್ನೊಂದು ವಿಕೆಟ್ ತೆಗೆದ್ರೆ
ಅಲ್ಲಿ ನೋಡ ಅಲ್ಲಿ ನೋಡಿ ನೋಡು ಇವಣ್ಣ ಬಲ್ಲಿಂಗಲ್ಲಿ ಹೊಡಿಸ್ಕೊಂಡು ನೀವು ನೋಡಿಬೇಕು ಬುದ್ಧಿ ಈಗ ಅಲ್ಲ 18 ಒಬ್ಬನೇ ಹೊಡಿಸ್ಕೊಂಡ ನೀವು ಅಣ್ಣನೇ ಬರ್ತಾನಲ್ಲ 2D ಮೇಲೆ 2D ಮೇಲೆ 2D ತಂಡದ 3 ಓವರ್ ಚಾಲ್ತಿಯಲ್ಲಿ 4 ವಿಕೆಟ್. ಉತ್ತಮವಾದ ಹೊಡೆತ. ತಂಡಕ್ಕೆ 1 ರನ್ ಸೇರ್ಪಡೆ. 3 ಓವರ್ ಚಾಲ್ತಿಯಲ್ಲಿ 5 ವಿಕೆಟ್ ನಷ್ಟಕ್ಕೆ. ತಂಡದ ಮೊತ್ತ 13. ಸೋಮನಹಳ್ಳಿ ತಂಡದಿಂದ ಉತ್ತಮವಾದ ಗಳಿಗೋಚನ. ಸಾತಿಗ್ರಾಮ ತಂಡದಿಂದ ಯಾವುದೇ ಬ್ಯಾಟಿಂಗ್ ನಲ್ಲಿ ಯಶಸ್ಸು ಕಾಣ್ತಾ ಇಲ್ಲ. ಕಾದು ನೋಡೋಣ ಸಾತಿಗ್ರಾಮ ತಂಡದವರು ಯಾವ ರೀತಿ ಪಂದ್ಯವನ್ನು ಗೆಲ್ತಾರೆ ಅಂತ. ಉತ್ತಮವಾದ ಗಳಿಗೋಚನ ಚಂದ್ರ ಅವರಿಂದ. ವೈಡ್ ಯಾವುದು ವೈಡ್ ಪರವಲ್ಲದ ಸತ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡಕ್ಕೆ 1 ರನ್ ಪುಕ್ಕಟೆಯಾಗಿ ಬರ್ತಿದ್ದಾರೆ ಸೋಮನಹಳ್ಳಿ ತಂಡ. ಸಾತಿಗ್ರಾಮ ತಂಡಕ್ಕೆ 3. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡಕ್ಕೆ 1 ರನ್ ಸೇರ್ಪಡೆ. ಸರಿ ಆಯ್ತು. ತಂಡಕ್ಕೆ 1 ರನ್ ಸೇರ್ಪಡೆ. ಚಪಾತಿ ಅವರಿಂದ ಉತ್ತಮವಾದ ಫಲಪ್ರದರ್ಶನ. ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು ಉತ್ತಮ ಕ್ಷೇತ್ರ ರಕ್ಷಣೆ. ತಂಡಕ್ಕೆ 1 ರನ್ ಸೇರ್ಪಡೆ. 3 ಓವರ್ ಮುಕ್ತಾಯಕ್ಕೆ 5 ವಿಕೆಟ್ ನಷ್ಟಕ್ಕೆ. ತಂಡದ ಮೊತ್ತ 16. ಅಗೇನ್ ಬೌಲರ್ ನೇಮ್ ರವಿ. ಮತ್ತೊಬ್ಬ ಬೌಲರ್ ರವಿ. ಉತ್ತಮವಾದ ಹೊಡೆತ. 4. ತಂಡಕ್ಕೆ 4 ರನ್ ಸೇರ್ಪಡೆ. ಒಳ್ಳೆ ಹೊಟ್ಟೆ ಗ್ಯಾಪ್ ಶಾಟ್. ಉತ್ತಮವಾದ ಹೊಡೆತ ಸಾತಿಗ್ರಾಮ ತಂಡದಿಂದ. ಸಾತಿಗ್ರಾಮ ತಂಡ ಗೆಲ್ಲಲು ಇನ್ನ 24 ರನ್ಗಳ ಅವಶ್ಯಕತೆ. ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು. ಯಾವುದೇ ಫೀಲ್ಡರ್ ಇಲ್ಲ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಸಾತಿಗ್ರಾಮ ತಂಡದಿಂದ. ತಂಡಕ್ಕೆ 2 ರನ್ ಸೇರ್ಪಡೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ ಸಾತಿಗ್ರಾಮ ತಂಡ. ತಂಡಕ್ಕೆ 2 ರನ್ ಸೇರ್ಪಡೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಸಾತಿಗ್ರಾಮ ತಂಡದಿಂದ. ಸ್ವಲ್ಪ ಎಲ್ಲೋ ಹಿಡಿಯುವಂತ ಕಾಣ್ತಿದೆ ಸೋಮನಹಳ್ಳಿ ತಂಡ. ಉತ್ತಮವಾದ ಬಾಲಿಂಗ್ ಪ್ರದರ್ಶನ. ಲಯಕ್ಕೆ ಮರಳಿದ್ದಾರೆ ರವಿ ಅವರು. ಉತ್ತಮ ಹೊಡೆತ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್ ನೆಲ ಕಚ್ಚಿದೆ. ಇದು ಎಲ್ಲದ ರನ್ ಕದಿಯಲು ಹೋಗಿ ಸಾತಿಗ್ರಾಮ ತಂಡದ 1 ವಿಕೆಟ್ ಪತನ. 1 ರನ್ ಸೇರ್ಪಡೆ. ಉತ್ತಮವಾದ ಹೊಡೆತ. ಗ್ಯಾಪ್. ತಂಡಕ್ಕೆ 1 ರನ್ ಸೇರ್ಪಡೆ. ಇಂದಿನ ಪಂದ್ಯ ಬಜರಂಗಿ ಬಾಯ್ಸ್ ಔಟ್. ವಿಕೆಟ್. ಸಾತಿಗ್ರಾಮ ತಂಡದ ಮತ್ತೊಂದು ವಿಕೆಟ್ ಪತನ. ವಿಕೆಟ್.
4 ಓವರ್ ಮುಕ್ತಾಯಕ್ಕೆ 4 ಓವರ್ ಮುಕ್ತಾಯಕ್ಕೆ 7 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 23. ಕೇವಲ 6 ಬಾಲ್ಗಳಲ್ಲಿ ಔಟ್. ಮತ್ತೊಂದು ವಿಕೆಟ್ ಪತನ. ಉತ್ತಮವಾದ ಗೋಲ್ ಸೋಮನಹಳ್ಳಿ ತಂಡದಿಂದ. ದರ್ಶನ್ ರವರು ಔಟ್ ಆಗಿದ್ದಾರೆ. ಅವರ ಸ್ಥಾನ ತುಂಬಲು ಮತ್ತೊಬ್ಬ ದಾಂಡಿಗ. ಗಣೇಶ್ ನಾನ್ ಸ್ಟ್ರೈಕರ್ ಅಂಡ್ ಗಣೇಶ್ ಇದ್ದರು. ಕಾದು ನೋಡೋಣ ಗಣೇಶ್ ಅವರು ಏನು ಮಾಡ್ತಾರೆ ಅಂತಿದ್ರು. ಸೋಮನಹಳ್ಳಿ ತಂಡದಿಂದ ಉತ್ತಮವಾದ ಗಳಿಕೆ. ತಂಡದ ಒಟ್ಟು ಮೊತ್ತ 23. ಸೋಮನಹಳ್ಳಿ ತಂಡದಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಕಿರಣ್ ರಾವ್ ಅವರಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. 90% ಸೋಮನಹಳ್ಳಿ ತಂಡದ ಕಡೆಗೆ ಪಂದ್ಯ ಏನಿದೆ. ವಾಟ್ ಎ ಬ್ಯೂಟಿಫುಲ್ ಬೌಲಿಂಗ್. ಇಲ್ಲವರನ್ನು ಕರೆಯಲು ಹೋಗಿ ವಿಕೆಟ್. ಸಾತಿಗ್ರಾಮ ತಂಡದ ವಿಫಲ. ಇಲ್ಲವರನ್ನು ಕರೆಯಲು ಹೋಗಿ ಔಟ್. 23. ಕೊನೆಯ ಓವರ್ ಚಾಲ್ತಿಯಲ್ಲಿ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಸೋಮನಹಳ್ಳಿ ತಂಡದಿಂದ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಔಟ್. ಸಾತಿಗ್ರಾಮ ತಂಡ ಆಲ್ ಔಟ್ ಆಗಿದೆ. ಅಂಪೈರ್ ಬಾಳ್ತಾ ಬರ್ರೆ. ಸಾತಿಗ್ರಾಮ ತಂಡ ಸೋತಿದೆ. ಸೋಮನಹಳ್ಳಿ ತಂಡ ಗೆದ್ದು ಜಯಶೀಲರಾಗಿದ್ದಾರೆ.